ಹಾಯ್ ರವಿವಾರ ಇವತ್ತು ಎದ್ದುಗಳೇ ಫಸ್ಟ್ ನಾನು ಎಗ್ ಬಾಯ್ಲ್ ಮಾಡಕ್ಕೆ ಇಡಕತ್ತೀನಿ ಯಾಕಂದ್ರೆ ರೆಸ್ಟೋರೆಂಟ್ ಸ್ಟೈಲ್ ಎಗ್ ಕರಿ ಮಾಡಮ್ ಅನ್ಕೊಂಡಿದ್ನೆ. ಆಮೇಲೆ ಅನನ್ಯ ಇಲ್ಲಿ ಹೊರಗೆ ಆಟ ಆಡಕತ್ತಿದ್ಲು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಇವಾಗ ಶ್ರಾವಣ ಅದಲ್ಲ, ನೀವು ಎಗ್ ತಿಂತೀರೇನು ಅಂತ ಕೇಳ್ತೀರ ನನಗೆ. ನಾವು ಸೋಮವಾರ ಮತ್ತು ಗುರುವಾರ ದಿನ ಎಗ್ ಮಾಡಲ್ಲ, ಅದನ್ನ ಬಿಟ್ರೆ ಯಾವ್ದಾರ ಹಬ್ಬ ಅದು ಇದ್ರೆ ನಾನು ಎಗ್ ತಿನ್ನಲ್ಲ. ಇನ್ ಕೇಸ್ ನೀವು ಸದ್ಯಕ್ಕೆ ಎಗ್ ತಿನ್ನಲ್ಲ ಅಂದ್ರೆ ಈ ವಿಡಿಯೋ ಸೇವ್ ಮಾಡ್ಕೊಂಡು ಇಟ್ಕೋರೆ. ಆಮೇಲೆ ಶ್ರಾವಣ ಮುಗ್ದಿಂದ ಮಾಡ್ಕೊಂಡು ತಿನ್ರಿ, ಭಾರಿ ಟೇಸ್ಟ್ ಆಗ್ತದೆ. ಫಸ್ಟ್ ಎಣ್ಣೆ ಒಳಗೆ ಅದು ಬಾಯ್ಲ್ಡ್ ಎಗ್ನ ಹುರ್ಕೊಂಡೆ ಉಪ್ಪು ಖಾರ ಹಾಕಿ, ಆಮೇಲೆ ಅದೇ ಎಣ್ಣೆ ಒಳಗೆ ಒಂದು ಸ್ವಲ್ಪ ಮಸಾಲ, ಉಳ್ಳಾಗಡ್ಡಿ ಮತ್ತೆ ಬೆಳ್ಳುಳ್ಳಿ, ಆಮೇಲೆ ಟೊಮ್ಯಾಟೊ ಜೊತೆಗೆ ಕ್ಯಾಶ್ಯೂಸ್ ಹಾಕ್ಬೇಕು. ಆಮೇಲೆ ಡ್ರೈ ಮೆಂತೆ ಹಾಕಿ ಅದನ್ನ ಹುರ್ಕೊಂಡು ಆರಾಕ್ ಸೈಡಿಗೆ ಇಟ್ಟು ಒಂದ್ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಷ್ಟ್ರಾಗ ಅದು ಆರಿತ್ತಲ್ಲ, ಅದನ್ನ ಪೇಸ್ಟ್ ಮಾಡ್ಕೊಂಡೆ ಗ್ರೈಂಡರ್ ಒಳಗೆ ಹಾಕೊಂಡು. ಆಮೇಲೆ ಒಂದ್ ಸ್ವಲ್ಪ ಕಡಾಯಿ ಒಳಗೆ ಎಣ್ಣೆ ಮತ್ತೆ ಸ್ವಲ್ಪ ಬಟರ್ ಹಾಕೊಂಡಿನಿ. ಅದ್ರೊಳಗೆ ಉಳ್ಳಾಗಡ್ಡಿ ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಹುರ್ಕೊಂಡು ಆಮೇಲೆ ಈ ಪೇಸ್ಟ್ ಹಾಕೋಬೇಕು. ಪೇಸ್ಟ್ ಹಾಕೊಂಡಿಂದ ಒಂದ್ ಸ್ವಲ್ಪ ಗರಂ ಮಸಾಲ, ಉಪ್ಪು ಖಾರ ಹಾಕಿದ್ರೆ ಸಾಕು. ಬಾಯ್ಲ್ಡ್ ಎಗ್ ಹಾಕಿ ಕೊತ್ತಂಬರಿ ಹಾಕಿದ್ರೆ ಇಷ್ಟು ಮಸ್ತ್ ಆಗ್ತದೆ ಎಗ್ ಕರಿ. ಆಮೇಲೆ ಊಟ ಮಾಡ್ಕೊಂಡು ನಾನು ಅನನ್ಯ ಹೊರಗೊಂಟಿವೆ. ಯಾಕಂದ್ರೆ ಅನನ್ಯ ಆಕಿನ ಫ್ರೆಂಡಿಗೆ ನಾಳೆ ಫ್ರೆಂಡ್ಶಿಪ್ ಡೇ ಸಲಿಂದ ಇನ್ವೈಟ್ ಮಾಡ್ಯಾಳ. ಆಕಿನ ಸಲಿಂದ ಗಿಫ್ಟ್ ತರ್ಬೇಕು. ಆಕಿ ಏನೋ ಇಷ್ಟಪಟ್ಟು ಒಂದ್ ಗಿಫ್ಟ್ ತಗೊಂಡ್ಲಕಿನ ಸಲಿಂದ ಬಂದಿಂದ ಸಂಜಿನಾಗಿ ಪಾರ್ಕಿಗೆ ಹೋಗಿದ್ವಿ. ಇದೊಂದ್ ಸಣ್ಣ ಟ್ರೇಲ ನಡ್ಕೊಂತ ಹೋದ್ರ ಬಾಜು ಆ ಕಡೆ ಈ ಕಡೆ ನೀರ್ ಅದಾವ. ಆಮೇಲೆ ಅಲ್ಲೆಲ್ಲ ಫಿಶಿಂಗ್ ಎಲ್ಲ ಮಾಡಕತ್ತಿದ್ವಿ. ಹಂಗೆ ಈ ಟ್ರೇಲ್ ಎಂಡಿಗೆ ಹೋದ್ರ ಇಷ್ಟು ಬ್ಯೂಟಿಫುಲ್ ವ್ಯೂ ಸಿಕ್ತ ನಮಗ. ಅಲ್ಲಿ ಹೋಗಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಭಾಳ ಚಲೋ ಫೋಟೋ ತಗೊಂಡ್ವಿ ನಾನು ಅನನ್ಯ. ಆಮೇಲೆ ಅಲ್ಲಿಂದ ಬರ್ಬೇಕಾದ್ರ ಈ ಬಾತ್ಕೋಳಿಗಳು ರೋಡ್ ಕ್ರಾಸ್ ಮಾಡಕತ್ತವ. ಅದ್ರ ಸಲಿಂದ ಒಂದ್ ಕಾರ್ ಒಂದ್ ಚೂರು ಹಾರ್ನ್ ಮಾಡ್ಲಾರ್ದ ಎಷ್ಟೊತ್ತನ ವೇಟ್ ಮಾಡ್ತಪ್ಪ.